ಕೆಆರ್ಪೇಟೆ ತಾಲೂಕು ಬೂಕನಕೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಬೆಟ್ಟದ ಹೊಸೂರು ಪ್ರಕಾಶ್ ಹಾಗೂ ನೂತನ ಉಪಾಧ್ಯಕ್ಷರಾಗಿ ಗಾಯತ್ರಿ ಶಿವಣ್ಣ ಅವರು ಅವಿರೋಧವಾಗಿ ಆಯ್ಕೆಯಾದರು. ಬೂಕನಕೆರೆ ಸೊಸೈಟಿ ನೂತನ ಆಡಳಿತ ಮಂಡಳಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಿಗದಿಯಾಗಿತ್ತು. ಅಧ್ಯಕ್ಷ ಸ್ಥಾನ ಬಯಸಿ ಪ್ರಕಾಶ್ ಹಾಗೂ ಉಪಾಧ್ಯಕ್ಷ ಸ್ಥಾನ ಬಯಸಿ ಗಾಯತ್ರಿ ಶಿವಣ್ಣ ಅವರನ್ನ ಬಿಟ್ಟರೆ ಉಳಿದ ಯಾವ ಸದಸ್ಯರು ನಾಮಪತ್ರವನ್ನ ಸಲ್ಲಿಸದ ಕಾರಣ ಅಧ್ಯಕ್ಷರಾಗಿ ಪ್ರಕಾಶ್ ಹಾಗೂ ಉಪಾಧ್ಯಕ್ಷರಾಗಿ ಗಾಯತ್ರಿ ಶಿವಣ್ಣ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾ ಅಧಿಕಾರಿಗಳು ಘೋಷಣೆ ಮಾಡಿದರು. ನೂತನ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಸಂಘದ ನಿರ್ದೇಶಕರು, ಸೊಸೈಟಿ ವ್ಯಾಪ್ತಿಯ ಮುಖಂಡರು ಪಕ್ಷಾತೀತವಾಗಿ ಅಭಿನಂದಿಸಿದರು. ಬಳಿಕ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಹುಲ್ಲೇಗೌಡ ಮಾತನಾಡಿ, ಸಹಕಾರ ಸಂಘಗಳು ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಹೆಚ್ಚಿನ ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ಸಹಕಾರ ಸಂಘಗಳಲ್ಲಿ ರಾಜಕೀಯವನ್ನ ಬದಿಗೊತ್ತಿ ಸಂಘದ ಲಾಭವನ್ನ ದ್ವಿಗುಣಗೊಳಿಸಲು ಹೆಚ್ಚು ಒತ್ತು ನೀಡಬೇಕು. ಸಂಘದ ಅಭಿವೃದ್ಧಿಯ ದೃಷ್ಟಿಯಿಂದ ಪಕ್ಷಾತೀತವಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಲು ಸಹಕಾರ ನೀಡಿದ ಎಲ್ಲ ಪಕ್ಷದ ಮುಖಂಡರು ಹಾಗೂ ನಿರ್ದೇಶಕರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು. ಕೃಷಿಪತ್ತಿನ ಸಹಕಾರದ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಚುನಾವಣೆ ನಡೆದಿದ್ದು ಸರಿಯಷ್ಟೇ. ಆ ಒಂದು ಸಂದರ್ಭದಲ್ಲಿ JDS BJP ಒಳಪಡಿಕೆ ಎಲೆಕ್ಷನ್ನು ನಡೆದು ನಮ್ಮ ಕ್ಯಾಂಡಿಡೇಟು ಒಂದು ಇನಾಮಿನೇಷನ್ನಾಗಿ 7 ಜನ ಎಲೆಕ್ಷನ್ನಲ್ಲಿ ಆಯ್ಕೆಯಾಗಿದ್ದು, ಇವತ್ತು ನಮ್ಮ ಅಧ್ಯಕ್ಷರಿಗೆ ಆತ್ಮೀಯರು ಗೆಳೆಯರಾದಂಥ ನಮ್ಮ ಬೆಟ್ಟದ ಪ್ರಕಾಶ್ ಅವರು, ನಮ್ಮ ಅಕ್ಕ ಆದ ಗಾಯತ್ರಿ ಶಿವಣ್ಣವರು ಅರ್ಜಿ ಹಾಕಿದಂಥ ಸಂದರ್ಭದಲ್ಲಿ ಇವತ್ತು ಇನಾಮಿನೇಷನ್ ಆಗಿದ್ದಾರೆ. ಅದಕ್ಕೆ ನಾನು ಸಂತೋಷವನ್ನು ವ್ಯಕ್ತಪಡಿಸ್ತಾ, ಜೊತೆಗೆ ಇನಾಮಿನೇಷನ್ಗೆ ಪ್ರತಿಪಕ್ಷದವರು ಅರ್ಜಿ ಹಾಕ್ತೋನೆ ಸಹಕರಿಸಿದ್ದಕ್ಕೆ ಅವ್ರಿಗೂ ಸಹ ಅಭಿನಂದನೆ ಹೇಳಿಕೆ. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಬೆಟ್ಟದ ಹೊಸೂರು ಪ್ರಕಾಶ್ ಮಾತನಾಡಿ, ನನ್ನನ್ನು ಅವಿರೋಧವಾಗಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲು ಸಹಕಾರ ನೀಡಿದ ಪಕ್ಷಾತೀತವಾಗಿ ಅಂದರೆ JDS, BJP, ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಹಾಗೂ ನನ್ನ ಸಹೋದ್ಯೋಗಿಗಳಿಗೆ ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನಾನು ಚುನಾವಣಾ ಸಂದರ್ಭದಲ್ಲಿ JDS, BJP ಬೆಂಬಲಿತ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಆಯ್ಕೆಯಾಗಿದ್ದೆ. ಆದರೆ ನೂತನ ಆಡಳಿತ ಮಂಡಳಿಯ ಅಧ್ಯಕ್ಷ ಚುನಾವಣೆಯಲ್ಲಿ ಎಲ್ಲಾ ಪಕ್ಷದ ಮುಖಂಡರ ಸಹಕಾರದಿಂದ ಅಧ್ಯಕ್ಷ ಸ್ಥಾನದ ಚುಕ್ಕಾಣಿ ಹಿಡಿದಿದ್ದೇನೆ. ನನ್ನ ಮೇಲೆ ನಂಬಿಕೆ ಇಟ್ಟು ಹೆಚ್ಚಿನ ಜವಾಬ್ದಾರಿ ನೀಡಿರುವ ತಮ್ಮೆಲ್ಲರಿಗೂ ಆಭಾರಿಯಾಗಿದ್ದೇನೆ ಎಂದರು. ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅದರಲ್ಲಿ ನನ್ನ ಅಧ್ಯಕ್ಷನಾಗಿ ನಮ್ಮ ಆಕ್ಟರ್ ಉಪಾಧ್ಯಕ್ಷ ಆಯ್ಕೆ ಮಾಡಿದ್ವಿ. ನಾವು ಚುನಾವಣೆ ಅಧ್ಯಕ್ಷ ಪೂರ್ವ ಚುನಾವಣೆ ನಡೆದಾಗ ಒಂದು ಗುಂಪುಗಳಿಂದ ನಿಂತಿದ್ವಿ. ನಾನು JDS, BJP ಮೈತ್ರಿಯಿಂದ, ಇನ್ನೊಂದು ಗುಂಪಿನ ಮಹೇಶ್ ಕಾಂಗ್ರೆಸ್ ಗುಂಪಿನಿಂದ ಚುನಾಯಿತರಾಗಿದ್ವಿ. ಇವತ್ತು ಅಧ್ಯಕ್ಷ ಚುನಾವಣೆ ಬಂದಾಗ ಕೆಲವು ನಮ್ಗೆ ಏನೇನೋ ಸಮಸ್ಯೆ ಬಂದೋ, ಇವತ್ತು ತಾಂತ್ರಿಕ ಸಮಸ್ಯೆಗಳು ಬಂದೋ, ಆ ಸಂದರ್ಭದಲ್ಲಿ ಏನೂ ಗೊಂದಲಗಳಾದ ಬಂದ್ಬಿಟ್ಟು ಪಕ್ಷಾತೀತವಾಗಿ ನಮ್ಮ JDSನ MLA ಮಂಜಣ್ಣವರು, BJP ಎಲ್ಲ ಮುಖಂಡರು ನರೇಗೌಡರಾಗಿ, ಕಾಂಗ್ರೆಸ್ನ ಮಾಜಿ ಶಾಸಕರಾದ ಚಂದ್ರಣ್ಣ ಇರ್ಬೋದು, ಹೊಸವಾದ ಮಹೇಶಣ್ಣ ಇರ್ಬೋದು, ನಮ್ಮ ಸ್ನೇಹಿತರಾದ ಹರೀಶಣ್ಣ, ಕಾಲೂರು ರವಿಯಣ್ಣ, ತಾಲೂಕು ಮಟ್ಟದಲ್ಲಿ ಇದಾಗಿ ಈ ಬುಕ್ಕಿಕೆರೆ ಗ್ರಾಮಕ್ಕೆ ಹೋಲಿಸ್ಕೊಂಡ್ರೆ ನಮ್ಮ JDS ಪಕ್ಷದ ಯಳವೇಗೌಡರು, ನಮ್ಮ ಅಧ್ಯಕ್ಷ ಶ್ಯಾಮಪ್ರಸಾದ್ ಅವರು, ನಮ್ಮ ರಮೇಶ್ ಅಣ್ಣ ಇರ್ಬೋದು, ಕಾಂಗ್ರೆಸ್ನ ವೆಂಕಟೇಶಣ್ಣ, ವಿಜಯರಾಮೇಗೌಡರು, ಗೋಳೇಗೌಡರು ಎಲ್ಲ ನಮ್ಮ ಯುವಕ ಮಿತ್ರರು ಪಕ್ಷಾತೀತವಾಗಿ ಇದ್ರ ಮೇಲೆ ಪಕ್ಷ ಬರಬಾರ್ದು, ನಾವೆಲ್ಲ ಒಗ್ಗಟ್ಟಾಗಿರಬೇಕು. ಇವತ್ತು ಪಕ್ಷಾತೀತ ಸಂಸ್ಥೆ ಆಗಬೇಕು ಅಂದ್ರೆ BJP, JDS, ಕಾಂಗ್ರೆಸ್ ಅಭ್ಯರ್ಥಿಗಳನ್ನೇ ಆಗ್ತಾನೆ. ಇವತ್ತು ಏನೋ ಆಗ್ಬಿಡ್ತಾನೆ, ಮುಖ್ಯಮಂತ್ರಿ ಅನ್ನೋ ಸಂದರ್ಭ ಇತ್ತು, ಅಭ್ಯರ್ಥಿನೇ ಆಗ್ತಾನೆ. ನನ್ನ ಮೇಲೆ ವಿಶ್ವಾಸ ಇಟ್ಟು ಈ ಸ್ಥಾನಕ್ಕೆ ಕೂರಿಸಿದ್ದಾರೆ. ಅವ್ರು ಯಾರು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಅವ್ರಿಗೆ ಒಂದು ಚೂರು ಚ್ಯುತಿ ಬಂದಂಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇದು ಭಾಳ ವಿಶೇಷವಾಗಿ ಗಮನಿಸಿ ಈ ಸೊಸೈಟಿ ಏನಾಯ್ತಿದೆ ಅವ್ರು ಒಳ್ಳೇಬೇಕು ಅನ್ನೋಂಥದ್ದು ಇವತ್ತು ನೋಡ್ತಾ ಇದ್ದಾರೆ. ಅವ್ರಿಗೆ ಒಟ್ಟಾಗಿ ಹೇಳ್ತೀನಿ, ನಿಮ್ಗೆ ಯಾರದೇ ಹೆಸರು ಕೆಟ್ಟ ಹೆಸರು ಬರೋದಕ್ಕೆ ಉತ್ತಮವಾದ ಆಡಳಿತ ಎಷ್ಟು ದಿವಸ ಇರ್ತೀವಿ ಅಂತ ಅಷ್ಟು ದಿವಸದವರು ನೀವು ನನ್ನ ಮೇಲೆ ಏನು ವಿಶ್ವಾಸ ಇಟ್ಟಿದ್ರಿ ಆ ವಿಶ್ವಾಸನ ಖಂಡಿತ ಉಳಿಸ್ಕೊಳ್ತೀವಿ. ಈ ಸಂದರ್ಭದಲ್ಲಿ ಬೂಕನಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ಯಾಮ್ ಪ್ರಸಾದ್, PLD ಬ್ಯಾಂಕ್ ಮಾಜಿ ಅಧ್ಯಕ್ಷ ಬಣ್ಣೇನಹಳ್ಳಿ ಧನಂಜಯ, ಗ್ರಾಮ ಪಂಚಾಯತ್ ಸದಸ್ಯ ರವಿಕುಮಾರ್, ಸಂಘದ ನೂತನ ಉಪಾಧ್ಯಕ್ಷೆ ಗಾಯತ್ರಿ ಶಿವಣ್ಣ, ಸಂಘದ ನಿರ್ದೇಶಕರಾದ ಜ್ಞಾನೇಂದ್ರಪ್ಪ, ಮನು, ಅಡಿಕೆ ಸ್ವಾಮಿಗೌಡ, ಮಹೇಶ್ ಕುಮಾರ್, ಉಮೇಶ್, ಸಂದೀಪ್, ಕಾಳಮ್ಮ ಗೋವಿಂದಯ್ಯ, ಲಕ್ಷ್ಮಮ್ಮ, ಶ್ರುತಿ ಹರೀಶ್, ರಾಜೇಶ್ ನಾಯ್ಕ, ಶೀಳ್ನೆರೆ ರಾಘು, ಬಂಕ್ ಮಂಜು, JCB ರಾಜೇಶ್, ಮಿಲ್ ರಾಜೇಶ್, ಸ್ವಾಮಿಗೌಡ, ವಾಟಾಳ್ ನಾಗರಾಜ್, ಪುಟ್ಟರಾಜು, ಯಜಮಾನ ಕೃಷ್ಣೇಗೌಡ ಎಲ್ಲ ಪಕ್ಷದ ಮುಖಂಡರು ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು.